ಏನು ಸರ್ ಅದು ಸರ್ ಏನು ಕವರ್ ಕೊಡ್ತಾ ಇದ್ದೀರಿ? ಹಾಂ ಚೇಂಜ್ ಆಗಿ ಕೊಡ್ತೀರಾ ಅಲ್ಲಿ? ಏನು ಸರ್ ಅದು ಸರ್ ಏನು ಕವರ್ ಕೊಡ್ತಾ ಇದ್ದೀರಿ? ಹಾಂ ಚೇಂಜ್ ಆಗಿ ಕೊಡ್ತೀರಾ ಅಲ್ಲಿ? ಲೆಕ್ಕ ಆಗ್ತಿಲ್ಲ ಹೆಂಗೆ ಕೊಡ್ತೀರಾ ನೀವು ಚೇಂಜು? ಏನಕ್ಕೆ ಕೊಡ್ತೀರಾ ಅಂತ? ನೀವು ಏನಕ್ಕೆ ಕೊಡ್ತೀರಾ ಚೇಂಜಲ್ಲಿ? ಏನಕ್ಕೆ ಕೊಡ್ತೀರಾ ಅವ್ರಿಗೆ ಅಂತ? ಚೇಂಜ್ ಯಾರು ಕೊಡು ಅಂತ ಹೇಳ್ರದಲ್ಲಿ? ಯಾರು ಕರೀರಿ ಅವ್ರನ್ನ? ನೀವೇನಕ್ಕೆ ಕೊಡ್ತೀರಾ ಚೇಂಜು? ಲೆಕ್ಕ ಆಗ್ತಲ್ಲ ಎಷ್ಟು ರೇ ಸ್ವಾಮಿ ಕ್ಯಾಶ್ ಎಷ್ಟೈತೆ ಯಾರಿಗೂ ಗೊತ್ತು ಎಷ್ಟೈತಲ್ಲಿ? ಹಾಂ ನೀವು ಏನಕ್ಕೆ ಕೊಡ್ತೀರಿ ಕ್ಯಾಶು? ನೀವು ಯಾರಿಗೆ ಕೊಡೋಕೆ ಅದು ಚೇಂಜ್ ಕೊಡೋಕ್ಕೆ? ಯಾರು ಹೇಳಿ ಕರೀರಿ ಅವ್ರನ್ನ? ಯಾರು ವಂಶರು ಕರೆ ಯಾರನ್ನವರು? ನೀವು ಯಾರೇ ಕವರ್ ತಮ್ಮ ತುಂಬ್ಕೊಂಡು ಹೋಗಕ್ಕೆ ದುಡ್ಡು ರೇ ಮಡಗ ಸಮಯ ದುಡ್ಡು ಹಾಕ್ರಿ ಅಲ್ಲಿ. ಚೇಂಜ್ ಬೇಕು ಬೇರೆ ಕಡೆ ಇಸ್ಕೊತಾರೋ? ನೀವ್ಯಾರೇ ಕೊಡೋಕೆ ಚೇಂಜು? ಏನು ಕೊಡ್ತೀರಾ? ಏನು ಕೊಡ್ತೀರಾ? ಅದು ನೀವೇನಕ್ಕೆ ಕೊಡ್ತೀರಾ ಚೇಂಜು? ಉಂಡಿ ಹೊಡೆಯುವ ವಿಚಾರವಾಗಿ ನಾಮಂಗಲ ತಾಲೂಕು ಕಸಬಾ ಹೋಬಳಿ ಮುಳಕಟ್ಟೆ ಗ್ರಾಮದಲ್ಲಿ ಇವತ್ತು ತಾರೀಕು 20/5/2026 ಬೆಳಿಗ್ಗೆ 10:30 5 ಗೋಲಕವನ್ನು ಹೊಡೆದು 5 ಗೋಲಕದಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಲೆಕ್ಕ ಹಾಕೋಕ್ಕೆ ಈಗಾಗಲೇ ಸುಮಾರು 5 ಕಾಲ ಆಗಿದೆ, ಇನ್ನೂ ಆಗಿಲ್ಲ. ಮಧ್ಯದಲ್ಲಿ 3 ಕಾಲು ಟೈಮ್ ಮಧ್ಯದಲ್ಲಿ 6.5-7 ಲಕ್ಷ ರೂಪಾಯಿ ದುಡ್ಡನ್ನು ಬ್ಯಾಗಿಗೆ ತುಂಬಿ ಬ್ಯಾಂಕ್ ಮ್ಯಾನೇಜರು ಮತ್ತು ಈ ತಾಲೂಕು ಆಡಳಿತದವರು ಸೇರಿ ಬ್ಯಾಂಕ್ ಮ್ಯಾನೇಜರ್ ಕೈಲಿ ಹೊರಗಡೆಗೆ ಬೇರೆ ಒಬ್ಬರನ್ನ ಕರೆದು ಅಮೌಂಟನ್ನು ಹೊರಗಡೆಗೆ ತುಂಬ ಕಳಿಸ್ತಕ್ಕಂಥದ್ದು. ಇದೊಂದು ದೌರ್ಬಲ್ಯ ಅಂತ ಅಂದರೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಪರಿಷ್ಠ ಜಾತಿಯವರ ಕಂಟ್ರೋಲಲ್ಲಿ ನಡೀತಕ್ಕಂಥ ಒಂದು ದೇವಸ್ಥಾನವನ್ನು ಹುನ್ನಾರ ಮಾಡಿ ಈಗಾಗಲೇ ತಾಲೂಕು ಆಡಳಿತ ಹುನ್ನಾರ ಮಾಡಿ ಹಿಂದೆ ಇದ್ದಂಥ ತಹಸೀಲ್ದಾರರು ಕುಂಜಿ ಅಹಮದ್ ಅಂತ ಅವರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಇಬ್ಬರು ಸೇರಿ ಬೀಗವನ್ನು ಒಡೆದು ಆಡಳಿತವನ್ನು ತಗೊಂಡ್ರ ಮೇಲೆ ನಡೀತಕ್ಕಂಥ ವಿಚಾರ ಊರ್ನರು ದೌರ್ಜನ್ಯ ಮಾಡ್ತಾರೆ ಮತ್ತು ಉಂಡಿ ಹಣವನ್ನು ಲೋಪದೋಷ ಆಯ್ತದೆ ಅಂತ ಸುಮ್ಮನೆ ಆರೋಪ ಮಾಡ್ತಿದ್ರು. ಈಗ ತಾಲೂಕು ಆಡಳಿತನೇ ಬ್ಯಾಂಕ್ನವ್ರನ್ನ ಕರ್ಕೊಂಬಂದು ಹೊರಗಡಿಕೆ ಉಂಡಿ ಎಣಿಸೋ ನೆಪದಲ್ಲಿ ದುಡ್ಡನ್ನು 500 ರೂಪಾಯಿ ಕಟ್ಟುಗಳು ಚಿಲ್ಲರೆ ದುಡ್ಡುಗಳನ್ನ 2 ಸೇರಿಸಿ ಮಿಕ್ಸಿಂಗ್ ಮಾಡಿ ಹೊರಗಡಿಕೆ ತುಂಬಿ ಹೊರಗಡೆಗೆ ಕಳಿಸಿದ್ದಾರೆ. ಇಂಥ ಕೃತ್ಯವನ್ನು ತಾಲೂಕು ಆಡಳಿತ ಮಾಡ್ತಾ ಇರೋದ್ರಿಂದ ಇಲ್ಲಿ ಪರಿಷ್ಠ ಜಾತಿಯವ್ರದ್ದೇ ಜಮೀನು ಮತ್ತು ದೇವಸ್ಥಾನದ ಆಡಳಿತ ಮತ್ತು ಇಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳೆಲ್ಲ ಒಂದೇ ಕಮ್ಯುನಿಟಿಯಲ್ಲಿರೋದ್ರಿಂದ ಅದನ್ನು ತಡೆನಾಡ್ತಕ್ಕಂಥ ಬೇರೆ ಅದರ್ಸಿಗರು ನಮಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶದಿಂದ ಈ ಹುನ್ನಾರವನ್ನು ಮಾಡಿ ಕಿತ್ಕೊಂಡು ಇವತ್ತು 6-7 ಲಕ್ಷ ರೂಪಾಯಿ ದುಡ್ಡನ್ನು ಲೆಕ್ಕ ಮಾಡೋದಕ್ಕೆ ಮುಂಚೆಲೇ ಒಂದು ಚೀಲಕ್ಕೆ ತುಂಬಿ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿ ಹೊರಗಡೆಗೆ ಕಳಿಸಿದ್ದಾರೆ. ಇದನ್ನು ತಾಲೂಕು ಆಡಳಿತ ಈ ಥರ ನಡ್ಕೊಳ್ತಕ್ಕಂಥದ್ದು ಸೂಕ್ತವಾದಲ್ಲ ಅಂತೇಳಿ ನಾನು ಖಂಡನೆ ಮಾಡ್ತಾ ಇದ್ದೀನಿ. ಇವತ್ತು 20/5/76 ತಹಸೀಲ್ದಾರರು ಆಡಳಿತದಲ್ಲಿ ಉಂಡಿ ಎಣಿಸೋಕೆ ಬಂದರು. ಉಂಡಿ ಎಣಿಸ್ತಾ ಇದ್ರು, ನಾವು ದಿನ ಸುಮ್ಮನೆ ಹೋಯ್ತಾ ಇದ್ದೋ. ಆದ್ರೂ ಬರೀ ಏನು ಹೇಳಿದ್ರು ಸರ್ ಮಾಡ್ತೀನಿ ನಡಿ ಈ ಥರ ಹೇಳ್ತಾರೆ. CCTVದು ಅದು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡವ್ರೆ. ಆಫ್ ಮಾಡಿ ಅವ್ರು ಕೇಳಿದ್ರೆ ಇದು ವಿಡಿಯೋ ಕೊಡ್ತೀನಿ ನಡಿ ಅಂತಾರೆ. ಈಗ ನಮ್ಮ ಟ್ರಸ್ಟಿಂದ ಅಧಿಕಾರ ತಗೊಂಡು 5 ವರ್ಷ ಆಯಿತು. 5 ವರ್ಷದಿಂದ ಎಷ್ಟು ಅಕ್ರಮ ನಡೆದಿದೆ. ಇವತ್ತೇ ಆ ಕಾಲದಲ್ಲಿ 6-7 ಲಕ್ಷ ರೂಪಾಯಿ ಹೋಗೋದೆ ಹೊರಗಡಿಕೆ. ಯಾರು ಜವಾಬ್ದಾರಿ? ಯಾರು ಸಪ್ತಗಿರಿ ಅಂತ ಬಂದು ಚಿಲ್ಲರೆ ತಾತೀನಿ ಅಂತ ಬಂದರು, ಅವರು ತಗೊಂಡು ಬ್ಯಾಗಲ್ಲಿ ತುಂಬ್ಕೊಂಡು ಇದು ಮಾಡವ್ರೆ ಅಂತ ಹೇಳ್ತಾ ಇರೋದು. ನಾವು ಇರಲಿಲ್ಲ, ವಿಚಾರ ಬಂದಮೇಲೆ ನಾವು ಬಂದಿತ್ತು.
ಆಡಿಟ್ ಆಗದಲ್ಲೇ ಮುಂದಾಗೇನೆ ಕೊಟ್ಟಿರೋದು. ಮುಂದಾಗಿ ಕೊಟ್ಟು ಇದು ಮಾಡೋರೆ. ಡಿನಾಮಿನೇಷನ್ ಏನು ಬರೆದಿಲ್ಲ, ಏನೂ ಇಲ್ಲ, ಆದ್ರೂ ದುಡ್ಡು ಮೊದಲೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.